ಮ್ಯಾರಿಡಾ ಸಿಂಗಲ್ಲ? ನಾನು ಸಿಂಗಲ್ಲು. ನೀವು? ಬಟ್ ಈ ಹೆಸರು ಗೊತ್ತಿರಲ್ಲ, ಏನಿರಲ್ಲ. ಈಗ ಹಾಕಿರೋ ಹೆಸರೆಲ್ಲ ನಿಜನೇ ಇರುತ್ತೆ ಅಂತ ಏನಿಲ್ವಲ್ಲ? ಇಲ್ಲ, ನಿಜನೇ ಇರ್ತಾರೆ. ಎಷ್ಟೋ ಜನ ಎಷ್ಟು ನಿಜ. ಈಗ ನನ್ನ ಹೆಸರು ಚಿತ್ರ ಅಂತ. ಎಷ್ಟು ಅರ್ನ ಆಗುತ್ತೆ ಒಂದು ತಿಂಗಳಿಗೆ? ಮದುವೆ ಆಗಿರೋರು ಅವ್ರ ಗಂಡನಿಗೆ ಗೊತ್ತಿಲ್ವಂತೆ. ಏನಂತ? ಬ್ಯಾಡ್ ಹ್ಯಾಬಿಟ್ ಕೇಳಿದಾರ ಅಂದೆ. ಬ್ಯಾಡ್ ಹ್ಯಾಬಿಟ್? ನಾನೇನು ಬ್ಯಾಡ್ ಹ್ಯಾಬಿಟಾಗಿ ಮಾತಾಡಿಲ್ಲ, ಹಂಗಾಗಿ ಯಾರು ಕೇಳಿಲ್ಲ. ಆ್ಯಕ್ಚುಲಿ ಇವಾಗ ಇದರಲ್ಲಿ ಸಂಪಾದನೆ ಮಾಡ್ತಾವ್ರ ಹುಡುಗಿರು. ಇದ್ರಲ್ಲ ಹೇಗೆ? ಅಂದರೆ ನೀವು ಇನ್ಸ್ಟಾಗ್ರಾಮ್ ನೋಡ್ಕೊಂಡು ಬಂದವರಾ? ಕರೆಕ್ಟ್. ಓ, ಹಂಗಾರೆ ನೀವು ದಾರಿ ತಪ್ಪು ಬಂದ್ಬಿಟ್ಟಿದ್ದೀರಾ. ಫೋನ್ ಮಾಡ್ತಿದ್ರೆ ಇದು ಆಡ್ ಬರ್ತಿತ್ತು, ಫ್ರೆಂಡ್ ಆಪ್ ಅಂತ. ನಾನು ಸರಿ ನೋಡೋಣ, ಎಲ್ಲರೂ ಅದನ್ನ ಪ್ರಮೋಷನ್ ಬೇರೆ ಮಾಡಿದ್ದಾರೆ, ನಾನು ಫಾಲೋ ಮಾಡಿರೋರೆಲ್ಲ. ಯಾರು? ಯಾವ ಕ್ರಿಯೇಟ್ರು? ನಮಸ್ಕಾರ ಎಲ್ಲರಿಗೂ. ತುಂಬಾ ದಿನದಿಂದ ತುಂಬಾ ಜನ ಕೇಳ್ತಾ ಇದ್ದಿದ್ದು ಕಂಟೆಂಟು ಈ ಡೇಟಿಂಗ್ ಆ್ಯಪ್ಗಳಲ್ಲಿ ನಡೀತಾ ಇರ್ತಕ್ಕಂಥ ಸ್ಕ್ಯಾಮ್ಗಳ ಬಗ್ಗೆ ವಿಡಿಯೋ ಮಾಡಿ ಅಂತ. ಇದನ್ನ ಜಸ್ಟ್ ಸ್ಕ್ಯಾಮಿಂಗ್ ಹೆಂಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡೋದಕ್ಕಿಂತ ಹೆಚ್ಚಾಗಿ ಇದು ಹೆಂಗೆ ವರ್ಕ್ ಆಗುತ್ತೆ, ಇದರಲ್ಲಿ ಯಾವ ರೀತಿ ಮೋಸ ಆಗ್ತೀವಿ ಅನ್ನೋದನ್ನು ತೋರಿಸ್ತು ಅಂತಂದರೆ ನಿಮ್ಗೊಂದು ಐಡಿಯಾ ಸಿಗುತ್ತೆ. ಅದಕ್ಕೋಸ್ಕರನೇ ಕಂಪ್ಲೀಟ್ ಡೀಟೇಲ್ ಆಗಿ ಈ ಒಂದು ವಿಡಿಯೋನ ನಿಮಗೋಸ್ಕರ ಮಾಡ್ತಾ ಇದ್ದೀನಿ. ಇವತ್ತು ಪ್ರಪಂಚದಲ್ಲಿ ಎಲ್ಲರಿಗೂ ಕಾಡ್ತಾ ಇರ್ತಕ್ಕಂಥ ಒಂದು ದೊಡ್ಡ ಪ್ರಶ್ನೆ ಏನು ಅಂತಂದರೆ, ಹೆಚ್ಚಿನ ಇದರಲ್ಲಿ ಯುವಜನತೆಗೆ ಕಾಡ್ತಾ ಇರ್ತಕ್ಕಂಥದ್ದು ಒಂಟಿತನ. ಸೊ ಈ ಒಂಟಿತನ ನಮ್ಮನ್ನು ಏನು ಮಾಡುತ್ತೆ, ಯಾರಾದರೂ ಒಬ್ಬರು ಸಿಗ್ತಾರಾ ನಮಗೆ, ಅಥವಾ ಲೈಫಲ್ಲಿ ಒಬ್ಬರು ನಮ್ಮನ್ನು ಮಾತನ್ನು ಕೇಳೋಕ್ಕೆ ಯಾರು ಇರ್ತಾರಾ ಅಂತ ಹಂಬಲಿಸ್ತಾ ಇರ್ತಕ್ಕಂಥ ಈ ಒಂದು ಸ್ಥಿತಿ ಇದೆಯಲ್ಲ, ಇದು ಮೋಸ್ಟ್ ಡೇಂಜರಸ್ ಸ್ಥಿತಿ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಈ ಜಾಗದಲ್ಲೇ ಯುವಕರು ಹಾಳಾಗೋಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಇದನ್ನೇ ಒಂದು ಬಿಸ್ನೆಸ್ ಆಗಿ ಉಪಯೋಗಿಸ್ಕೊಂಡಂಥ ಈ ದೊಡ್ಡ ದೊಡ್ಡ ಕಂಪ್ನಿಗಳು, ಏನು ನಾವು ಡೇಟಿಂಗ್ ಆ್ಯಪ್ಸ್ಗಳಂತ ಕರಿತೀವೋ ಅದಾಗಿರ್ಬೋದು, ಅಥವಾ ಮಾತಿನ ಮುಖಾಂತರ ನೀನು ಒಂಟಿಯಾಗಿದೆಯಾ, ನೀನೀಗ ಒಂದಷ್ಟು ಜನ ಜೊತೆ ಕಾಲ ಕಳಿಬೋದು ಅಂತ ಹೇಳ್ಕೊಂಡು ಅಡ್ವರ್ಟೈಸ್ಮೆಂಟ್ ಮಾಡಿಕೊಂಡು ಅದ್ರ ಮುಖಾಂತರ ಬಂಡವಾಳನ ಮಾಡ್ತಿದ್ದಾರೆ. ಒಂದ್ ಕಡೆ ಇವರು ದುಡ್ಡನ್ನ ಕಿತ್ಕೊಳ್ಳೋದಲ್ಲದೆ, ಇನ್ನೊಂದ್ ಕಡೆ ಯಾರಪ್ಪ ಇದ್ದಾರೆ ಅಂತಂದ್ರೆ ಡೇಟಿಂಗ್ ಆಪ್ಗಳ ಮುಖಾಂತರ ಬರ್ತಕ್ಕಂಥ ಹುಡುಗಿಯರು ಹುಡುಗರನ್ನ ಮೋಸ ಮಾಡೋಂಥ ರೀತಿ. ಸೊ ಕಂಪ್ಲೀಟ್ ಆಗಿ ಯಾವ್ಯಾವ ರೀತಿ ಮೋಸ ಇದೆ, ಇವೆಲ್ಲ ಲೀಗಲ್ ಆಗಿದೆಯಾ ಇಲ್ವಾ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ನ ನಾನು ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಈಗ ಫ್ರೆಂಡ್ ಆ್ಯಪ್ ಅಂತ ಒಂದಿದೆ. ಸೊ ಅದು ಇವಾಗ ತುಂಬ ಫೇಮಸ್ ಆಗಿದೆ. ಅದರಲ್ಲಿ ನೋಡೋಣ. ಸೊ ಏನಂತ ಹೇಳ್ತಿದ್ದಾರೆ, ಫ್ರೆಂಡ್ ಚಾಟ್ ಪ್ಲೇ ಆ್ಯಂಡ್ ಕನೆಕ್ಟ್ ಅಂತ ಹೇಳ್ತಾ ಇದೆ. ಸೊ ಏನು ಕನೆಕ್ಟ್ ಮಾಡಿಕೊಡ್ತಾರೋ ಏನೋ ನೋಡೋಣ ಇರಿ. ಎಸ್, ಫಸ್ಟ್ ಅದಕ್ಕೆ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಬೇಕು. ಓಕೆ, ಡೌನ್ಲೋಡ್ ಮಾಡಾದ ಮೇಲೆ ಏನಾಗುತ್ತೆ ಅಂತ ನೋಡೋಣ. ಎಲ್ಲದಕ್ಕೂ ಹಲೋ ನಾನು ಜಸ್ಟ್ ಒಂದು ಸಲ ಯೂಸ್ ಮಾಡ್ತೀನಿ ಅಷ್ಟೇ, ನನ್ನ ನಂಬರೇ ಕೊಟ್ಟು ಮಾಡಿ ನೋಡ್ತೀನಿ. ನಾನು ಯಾವುದೇ ಹುಡುಗಿಗೆ ಯಾವುದೇ ಕೆಟ್ಟ ಪದವನ್ನು ಬರೆದರೆ ಪೊಲೀಸ್ ಕ್ರಮಕ್ಕೆ ಬದ್ಧನಾಗಿರುತ್ತೇನೆ. ಓಹೋ, ಪರವಾಗಿಲ್ಲ, ಅಟ್ಲೀಸ್ಟ್ ಇದನ್ನಾದರೂ ಕೊಟ್ಟವರಲ್ಲ. ಇವಾಗ ಹುಡುಗಿ ಜೊತೆ ಮಾತಾಡಬೇಕು ನಾನು. ಅಪ್ಲಿಕೇಶನ್ ಡೌನ್ಲೋಡ್ ಆಯಿತು. ಇದಾದ ಮೇಲೆ ನಾನು ಡೈರೆಕ್ಟಾಗಿ ಸುಮ್ಮನೆ ಮಾತಾಡೋಕ್ಕಾಗಲ್ಲ. ಯಾಕೆ ಸ್ಕ್ಯಾಮ್ ಅಂತ ಹೇಳ್ತಾ ಇದ್ದೀವಿ ಅಂತಂದರೆ, ಇದರಲ್ಲಿ ದುಡ್ಡು ಕೊಟ್ಟು ಮಾತಾಡಬೇಕು. ಈಗ ಇದರಲ್ಲಿ ಹುಡುಗಿರು ಯಾರಪ್ಪ ಇದ್ದಾರೆ ಅಂತಂದರೆ, ಇಲ್ಲಿ ನೋಡಿ, ದೀಪು ಗೌಡ, ದಿವ್ಯಾ, ನಯನ, ಸೋನಮ್, ಜುಹಿ, ಮನು, ಸುಮಾರು ಜನ ಇದ್ದಾರೆ ಆಯಿತಾ. ಬಟ್ ಇವೆಲ್ಲ ಅವ್ರ ರಿಯಲ್ ನೇಮ್ ಇರಲ್ಲ, ಫೇಕ್ ನೇಮೇ ಇರುತ್ತೆ. ಸೊ ಈಗ ಇದಕ್ಕೆ ನಾನು ಏನು ಮಾಡಬೇಕು, 9 ರೂಪಾಯಿ ನೋಡಿ, ಇಲ್ಲಿ 9 ರೂಪಾಯಿ ಕಟ್ಟಾಗ್ತಿದೆ. 90 ಸ್ಟಾರ್ಸ್ ಕಾಯಿನ್ ಸಿಗ್ತಾ ಇದೆ, ಎಲ್ಲೋ ಕಾಯಿನು. ಇರಲಿ, ಮಾಡೋಣ. ಹಲೋ ಹಲೋ ಹಲೋ, ನಾನು ಬೆಂಗಳೂರು. ನಾನು ಚೆನ್ನಾಗಿದ್ದೀನಿ, ನೀವು? ಚೆನ್ನಾಗಿದ್ದೀನಿ. ನಿಮ್ಮ ಹೆಸರು? ಎಲ್ಲಿ ಮನೇಲಿ? ಹೆಂಗೆ ಇದು ಅಪ್ಲಿಕೇಶನ್ ಸೇಫ್ ಇದೆಯಾ? ಹೌದಾ? ಅಲ್ಲಲ್ಲ, ನಾನು ಇದೇ ಫಸ್ಟು ಅಪ್ಲಿಕೇಶನ್ಗೆ ಬರ್ತಾ ಇರೋದು. ಇವತ್ತೇ ಫಸ್ಟು ಆನ್ ಮಾಡಿದ್ದು. ಬಟ್ ಇದು ಹೆಂಗೆ, ಏನಕ್ಕೆ ಯೂಸ್ ಆಗುತ್ತೆ ಇದು? ಬಟ್ ಹೊರಗಡೆ ಎಲ್ಲ ಬೇರೆ ಥರ ಮಾತಾಡ್ತಿದ್ರಪ್ಪ, ಅದಕ್ಕೆ ಯೋಚನೆ ಮಾಡಿದೆ ನಾನು ಬರಲಾ ಬೇಡವಾ ಅಂತ. ಹೊರಗಡೆ ಈ ಅಪ್ಲಿಕೇಶನ್ಗಳ ಬಗ್ಗೆ ಕೆಟ್ಟದಾಗಿ ಹೇಳ್ತಾ ಇದ್ರು. ಅಂದ್ರೆ ಒಳ್ಳೆ ರೀತಿನೂ ಇರ್ತದೆ, ಕೆಟ್ಟ ರೀತಿನೂ ಇರ್ತದೆ. ನಾವು ಒಳ್ಳೆ ರೀತಿ ಓಕೆ, ಮಾತಾಡಿದ್ರೆ ಕೆಟ್ಟ ರೀತಿ. ಸರಿಯಾ? ಗೊತ್ತಾಯ್ತು. ಮತ್ತೆ ಇನ್ನೇನು ಸಮಾಚಾರ? ಬಟ್ ಇದು ಟೈಮ್ ವೇಸ್ಟ್ ಆಗಲ್ವಾ? ಸುಮ್ಮನೆ ಯಾರೋ ಒಬ್ರ ಜೊತೆ ಮಾತಾಡ್ತಿರ್ತೀವಿ, ಏನು ಪ್ರಯೋಜನ ಇದರಿಂದ? ಅರೆ ಫ್ರೆಂಡ್ ಆಗಿರ್ತಾರಲ್ಲ ಅಂತ. ಅಂದರೆ ಫ್ರೆಂಡ್ಸ್ ಏನಕ್ಕೆ ಅಂತ ನನಗೆ ಅದೇ ಅರ್ಥ ಆಗ್ತಿಲ್ಲ. ಒಳ್ಳೆ ಫ್ರೆಂಡ್ ಆಗಿರ್ತಾರೆ ಅಂತ.
ನಿಜನೇ ಹೆಸರು ಹಾಕಿಲ್ವಾ? ಓಕೆ, ನಿಮ್ಮೂರು ಯಾವುದು? ನಮ್ದು ಮಂಡ್ಯ. ನಾಗಮಂಗಲನಾ? ಮಂಡ್ಯ. ಮಂಡ್ಯನ? ನಾಗ್ ಅಂತಂದ್ರಲ್ಲ ಅದಕ್ಕೆ ಕೇಳಿದೆ. ಮಂಡ್ಯ. ನಾಗ್ ಬೆಂಗಳೂರಲ್ಲಿ ಇರೋದು. ಬೆಂಗಳೂರು ಹತ್ರ ನಾಗರಬಾವಿ ಅಂತ. ಓ ಹಂಗ. ಓಕೆ. ಮಂಡ್ಯ. ಓಕೆ. ಅರ್ನಿಂಗ್ ಎಲ್ಲ ಚೆನ್ನಾಗಿದೆಯಾ ಇದರಲ್ಲಿ? ಚೆನ್ನಾಗಿದೆ. ನೀವು ಅಮೌಂಟ್ ಹಾಕ್ಬೇಕು, ನಮ್ಗೆ ಅರ್ನಿಂಗ್ ಬರ್ತದೆ. ಹೌದು. ಅದೇ ಈಗ ನನಗೆ ಎಷ್ಟು 7 ನಿಮಿಷಕ್ಕೆ 9 ರೂಪಾಯಿ ಏನೋ ಕಟ್ಟಾಯಿತು. ಸ್ಟಾರ್ಸ್ ಏನೋ ತಗಂತು. ಹೌದಾ? ಮತ್ತೆ ಇನ್ನೇನು ಸಮಾಚಾರ? ಹೇಳ್ಬೇಕು ಮೇಡಮ್ ನೀವೇ. ನೀವು ಮನೇಲೇ ಇದ್ರಾ? ಮನೇಲೇ ಇದ್ದೀವಿ. ಇನ್ನೇನು ಹೋಗೋದಾ? ಮನೇಲೇನು ಹೇಳಲ್ವಾ ಹಿಂಗೆ ನೀವು ಮಾತಾಡ್ತಾ ಇದ್ರೆ? ಇಲ್ಲ, ಗೊತ್ತು. ನಮ್ಮ ಮನೇಲಿ ನಮ್ಮ ಫ್ರೆಂಡ್ ಎಲ್ಲ ಮಾತಾಡೋದು. ಹೌದಾ? ಏನು ಮಾತಾಡೋದು. ಅಲ್ಲ, ಒಂದಿನಕ್ಕೆಲ್ಲ ಒಂದು ತಿಂಗಳಿಗೆ 1,000ನಾ? 1,000 ಅಷ್ಟೇ. ಅಷ್ಟಕ್ಕೆ ಅಷ್ಟೆಲ್ಲ ಟೈಮ್ ಕೊಟ್ಕೊಂಡು ಮಾತಾಡ್ಬೇಕಾ? ನಮ್ಮ ಫಸ್ಟ್ ಆಯ್ತದಲ್ಲ ಅಂತ. ಓ ಹಂಗೆ. ಬಟ್ ಅದೇ ವರ್ಕ್ ಮಾಡಿದ್ರೆ ಇದಕ್ಕಿಂತ ಜಾಸ್ತಿನೇ ದುಡಿಬೋದಲ್ಲ. ಈಗ ಯಾವ್ದಾದ್ರು ಬೇರೆ ವರ್ಕ್ ಮಾಡಿದ್ರೆ ಓ ಅಂದರೆ ಮನೇಲೇ ಮಾತಾಡ್ಕೊ ಅಂತಂದ್ಬಿಟ್ಟು ಇದಕ್ಕೆ ಕಳಿಸ್ತಾರೆ. ಓಕೆ ಮೇಡಮ್. ನಿಮ್ಮ ಹಸ್ಬೆಂಡು ಗೊತ್ತಿಲ್ವಾ? ಆಮೇಲೆ ಅವರೇ ಏನಾದರೂ ಯೂಸ್ ಮಾಡಿದ್ರೆ? ಅವರೇ ಯೂಸ್ ಮಾಡಿ ನಿಮ್ಮ ವಾಯ್ಸ್ ಏನಾದರೂ, ಈಗ ಅವ್ರು ದಿನ ನಿಮ್ಮ ಜೊತೆ ಇರ್ತಾರೆ ಅಂದರೆ ನಿಮ್ಮ ವಾಯ್ಸ್ ಚೆನ್ನಾಗೇ ಗೊತ್ತಿರುತ್ತೆ ತಾನೇ? ಕೇಳಿಸ್ತಿಲ್ಲ, ಅದೇನೋ ಡಿಸ್ಟರ್ಬ್ ಆಯ್ತಿದೆ. ಅವ್ರ ಜೊತೆಗೆ ಈ ಥರ ವಾಯ್ಸಲ್ಲಿ ಮಾತಾಡೋದು. ಅಲ್ಲ, ಅವರೇ ಅಂತ ಹೆಂಗೆ ಗೊತ್ತಾಯ್ತದ ನಿಮಗೆ? ಗೊತ್ತಾಗಬೇಕಲ್ಲ. ಅವ್ರ ವಾಯ್ಸ್ ಗೊತ್ತಾಯ್ತು, ಯಾಕಂದ್ರೆ ಅವ್ರು ದೊಡ್ಡ ಮಾತಾಡ್ತಾರಲ್ಲ. ಹೌದಾ? ಏನೋ ಆದರೆ ಲೈಫ್ ಕಷ್ಟ ಬಿಡಿ. ಹೋಲಿ ಬಿಡಿ, ನಿಮ್ಮ ವಾಯ್ಸ್ ಕೇಳಿಸ್ತಾ ಇಲ್ಲ, ಫುಲ್ಲು ಡಿಸ್ಟರ್ಬೆನ್ಸ್ ಆಗ್ತಿದೆ. ಅದೇನೋ ಡಿಸ್ಟರ್ಬ್ ಆಗ್ತಿದೆ ಬಿಡಿ. ಅವ್ರ ಮನೆಯವ್ರಿಗೆ ಗೊತ್ತಂತೆ, ಅಂದರೆ ಅವ್ರ ಮನೇಲಿರೋರು ದೊಡ್ಡವ್ರಿಗೆ ಗೊತ್ತಂತೆ, ಮೊದಲೇ ಹೇಳಿದಾರಂತೆ. ಸೊ ಇದು ಪ್ರಾಬ್ಲಮ್ ಏನಾಗುತ್ತೆ ಅಂತಂದರೆ, ಹುಡುಗಿರು ನಮ್ಮ ಮನೆಯವ್ರಿಗೆಲ್ಲರೂ ಹೇಳಿರ್ತೀವಿ, ನಮ್ಮ ಮನೆಯವ್ರಿಗೆ ಗೊತ್ತು ಅಂತ ಹೇಳ್ತಾರಲ್ಲ, ಇದು ನೋಡಿ ಗಂಡನಿಗೆ ಹೇಳಲ್ಲ. ಯಾಕೆಂತಂದರೆ ಗಂಡ ಈಗಿನ ಜನ್ರೇಷನ್ನವರು, ಅವ್ರಿಗೆ ಗೊತ್ತು ಇಲ್ಲೇನೋ ಪ್ರಾಬ್ಲಮ್ ಆಗುತ್ತೆ ಅಂತ. ಬಟ್ ಆದರೆ ದೊಡ್ಡವ್ರುಗಳಿಗೆ ಇದ್ರದ್ದು ಏನೂ ಗೊತ್ತಾಗಲ್ಲ. ಬಿಡು, ಫೋನ್ ಮಾತಾಡಿದ್ರೆ ದುಡ್ಡು ಬರುತ್ತಂತಲ್ಲ, ಎಲ್ಲೂ ಮನೆಯಿಂದ ಹೊರಗಡೆನೂ ಹೋಗಂಗಿಲ್ಲ, ಮನೇಲೇ ಕೂತ್ಕೊಂಡು ಮಾಡ್ತಾರೆ. ಈಗ ವರ್ಕ್ ಫ್ರಮ್ ಹೋಮ್ ಅಂತ ಹೇಳ್ತಾರಲ್ಲ, ಆ ಥರ ತಿಳ್ಕೊಂಬಿಟ್ಟೇನಾದರೂ ಮೇ ಬಿ ಒಪ್ಪಿಗೆ ಕೊಟ್ಟಿರ್ಬೋದೇನೋ ಅಂತ ನನಗನ್ಸುತ್ತೆ. ಇನ್ನೊಬ್ರಿಗೆ ಯಾರಿಗಾರು ಟ್ರೈ ಮಾಡೋಣ ಇರಿ. ಅಂದರೆ ನೋಡು ಈ ಅಪ್ಲಿಕೇಶನ್ ಏನನ್ಸುತ್ತೆ ನಿನಗೆ, ಈ ಥರ ಎಲ್ಲ ನಡೀತಾ ಇದೆ ಅಂತಂದ. ನಾನು ಅಂದೆ, ಬಿಡು ಈಗ ನನಗೇನು ಅರ್ನಿಂಗ್ಸ್ ಬರಲ್ವಲ್ಲ, ಹಂಗಾರೆ ನಾನು ಯಾಕೆ ಹೋಗಲಿ ಅಂತ ಹೇಳಿದೆ. ಅಟ್ಲೀಸ್ಟ್ ಸುಮ್ಮನೆ ಕೇಳು, ಕತೆಗಳು ಚೆನ್ನಾಗಿರುತ್ತೆ ಅಂತಂದ. ಅದಕ್ಕೆ ನೋಡೋಣ ಅಂತ ಅಂದ್ಬಿಟ್ಟು ಎರಡನೇ ಕಾಲ್ ಈಗ ನಿಮಗೆ. ಹೌದಾ? ಈಗಷ್ಟು ಓಪನ್ ಮಾಡಿದ್ರ? ಒಂದು 10 ನಿಮಿಷ ಆಯಿತು. ಈಗ ಅನಿಸ್ತಿದೆಯಾ? ಗೊತ್ತಾಯ್ತಾ ಇಲ್ಲ, ಸ್ಟಾರ್ಟಿಂಗಲ್ಲಿ ಇದೆಯಲ್ಲ, ನೀವೇ ಹೇಳ್ಕೊಡಿ ಕೇಳೋಣ. ನಾನು ನೆನ್ನೆ ಓಪನ್ ಮಾಡಿದ್ದೀನಿ. ನೀವೇನು ಸ್ಟಡಿ ಮಾಡ್ತಿರೋದಾ? ಸ್ಟಡಿ. ಏನು ಸ್ಟಡಿ ಮಾಡ್ತಿದ್ದೀರಾ? ನಾನು BA ಓದ್ತಿರೋದು. BA. ಈಗ ನೆನ್ನೆಯಿಂದ ಎಷ್ಟು ಕಾಲ್ಸ್ ಬಂತು? ನೆನ್ನೆಯಿಂದ 3-4 ಬಂದಿದ್ದಾರೆ. ಓಕೆ. ಎಲ್ಲ ಯಾವ ಥರ ಮಾತಾಡಿದ್ರು? ಒಳ್ಳೆದು ಮಾತಾಡಿದ್ದಾರೆ, ಬೇಡ ಬಿಟ್ಟು ಮಾತಾಡಿದ್ದಾರೆ. ಬಟ್ ಕೇಳ್ತಾರೆ, ಫಸ್ಟ್ ಪರ್ಮಿಷನ್ ಕೇಳ್ತಾರೆ. ಓಕೆ. ಮಾತಾಡಿ ಅಂತ. ಮತ್ತೆ ನಾವು ಹಂಗೆ. ಇದು ಎರಡನೇ ತಾನೇ ಮಾತಾಡಿರೋದು? ಹಂಗಾಗಿ ಅಷ್ಟು ಗೊತ್ತಿಲ್ಲ, ನೋಡ್ಬೇಕು ಇನ್ನು ಹೋಯ್ತಾ ಏನಾಗುತ್ತೆ ಅಂತ. ಹಂಗೆ. ಬಟ್ ಅವ್ರು ಯಾರೋ ಮಾಡಿದ್ದವ್ರು ಈಗ ಮ್ಯಾರಿಡ್ ಅವರು. ಬಟ್ ಹೆವಿ ತುಂಬ ಜನ ಮ್ಯಾರಿಡ್ ಇದ್ದಾರಾ ಅಂತ.
ಮ್ಯಾರಿಡ್ ಇದಾರೆ, ಸಿಂಗಲ್ ಇದಾರೆ. ಅಂದ್ರೆ ಸಿಂಗಲ್ ರೇರ್ ಇದೆ ಇದ್ರಲ್ಲಿ. ಹೌದಾ? ಎಲ್ಲರೂ ಕೇಳ್ತಾರೆ, ಫಸ್ಟ್ ಸ್ಟಾರ್ಟಿಂಗ್ ಕೇಳ್ತಾರ ಅವ್ರು ಮ್ಯಾರಿಡ್ ಸಿಂಗಲ್ ಅಂತ ಕೇಳೇ ಮಾತಾಡ್ತಾರೆ. ಬಟ್ ನನಗೇನು ಗೊತ್ತಾ ಒಂದು ಡೌಟು. ಓಕೆ, ಈಗ ನಾವೇನೋ ಹೆಸರೇನೋ ಬೇರೆ ಹಾಕೊಬೋದು, ಮುಖ ಏನೋ ಕಾಣಿಸಲ್ಲ, ಕರೆಕ್ಟು. ಹೌದು. ಬಟ್ ಇನ್ ಕೇಸ್ ಏನಾದರೂ ನಮ್ಮ ಮನೆಯವರೇ ಯಾರಾದರೂ ಬಂದರು ಅಂತ ಅನ್ಕೊಳ್ಳೋಣ. ಎಕ್ಸಾಂಪಲ್, ಈಗ ಮದುವೆ ಆಗಿರೋರು ಯಾರೋ ಒಬ್ಬರಿಗೆ ಅವ್ರ ಗಂಡನೇ ಬಂದ್ಬಿಡ್ತಾನೆ ಅಂದ್ಕೊಳ್ಳೋಣ. ಇವಾಗ ಹಾಕಿದ್ದು 9 ರೂಪಾಯಿ ಖಾಲಿ ಆಯಿತು, ಮತ್ತೆ ದುಡ್ಡು ಹಾಕ್ಸ್ಕೊಳ್ಳೋಣ ಅಂತ ಹೋದರೆ ಎಷ್ಟೆಲ್ಲ ಆಪ್ಷನ್ಸ್ ಇದೆ ಅಂತ ನೋಡಿ. ನಿಮಗೆ 25 ರೂಪಾಯಿಂದ ಶುರುವಾಗಿ 5,000ವರೆಗೂ ಇದೆ. ಅಂದರೆ ಜನ ಅಷ್ಟೊಂದು ಮಾತಾಡ್ತಾರೆ ಕೂತ್ಕೊಂಡು, ಗೊತ್ತಿಲ್ಲ ಅಪ್ಪ. ಸೊ ಈಗ ಇನ್ನೊಬ್ರಿಗೆ ಯಾರಿಗಾರು ಮಾಡೋಣ, ಕೇಳಿ ನೋಡೋಣ. ಓಕೆನಾ? ಹಲೋ. ಹಾಯ್. ನಮಸ್ತೆ. ಹಲೋ. ನಮಸ್ತೆ. ಯಾವೂರು? ಬ್ಯಾಂಗ್ಳೂರ್. ನೀವು? ನಾನು ಬ್ಯಾಂಗ್ಳೂರೇ. ಯಾವ ಏರಿಯಾ? ಯಲಹಂಕ. ನಿಮ್ಮದು? ನಾಗರಬಾವಿ. ಹಾಂ. ಏನು ಮಾಡ್ತಿದ್ದೀರಾ ನೀವು? ನಾನು ವರ್ಕ್ ಮಾಡ್ತಿದ್ದೀನಿ. ಓಕೆ. ಇದು ಯಾವುದು? ಈ ಆ್ಯಪು ಫ್ರೆಂಡ್ ಆ್ಯಪು? ಫ್ರೆಂಡ್ ಆ್ಯಪು. ಓಕೆ, ಆದರೆ ಇಲ್ಲೂ ವರ್ಕ್ ಮಾಡ್ತಿದ್ದೀರಾ? ಇಲ್ಲ. ಏಕೆ? ಇಲ್ಲೇನು ವರ್ಕ್ ಮಾಡಲಿ ನಾನು? ಮತ್ತು ಇಲ್ಲೇನೋ ಅಮೌಂಟ್ ಕೊಡ್ತಾರಂತಲ್ಲ? ಅದು ನನಗೆ ಕೊಡ್ತಾರ ಅಮೌಂಟು? ಹುಡುಗಿರಿಗೆ ಆ ಥರ ನನಗೇನು ಅಮೌಂಟ್ ಯಾರು ಕೊಟ್ಟಿಲ್ಲಪ್ಪ. ಹೌದಾ? ಎಷ್ಟು ದಿನ ಆಯಿತು ನೀವು ಓಪನ್ ಮಾಡಿ? ಆಯ್ತು, ಒಂದು 1 ವೀಕಿಂದ. ಅದೇ 1 ವೀಕ್ ಮುಂಚೆ ಇನ್ಸ್ಟಾಲ್ ಮಾಡಿದೆ. ಒಮ್ಮೆ ಅವಾಗ ಸ್ವಲ್ಪ ಯೂಸ್ ಮಾಡಿದ್ದೀನಿ. ಕಂಟಿನ್ಯೂ ಯೂಸ್ ಮಾಡಿಲ್ಲ, ಜಸ್ಟ್ ಸುಮ್ಮನೆ ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಆ ಥರ ಯೂಸ್ ಮಾಡಿದ್ದೀನಿ ಅಷ್ಟೇ. ಓಕೆ. ಗೊತ್ತಿಲ್ವಾ ನಿಮಗೆ? ಇಲ್ಲ, ನಂಗೂ ಗೊತ್ತಿಲ್ಲ ಇದ್ರ ಬಗ್ಗೆ. ನಾನೆಲ್ಲ ಹಾಗೆ ಫ್ರೆಂಡ್ಸ್ ಏನೋ ಅನ್ಕೊಂಡೆ, ನಂಗೆ ಗೊತ್ತಿಲ್ಲ ಪ್ರಾಪರ್ ಆಗಿ ಇದ್ರ ಬಗ್ಗೆ. ರಶ್ಮಿ ಅಂತನಾ? ರಶ್ಮಿ ಅಂತ. ಓಕೆ. ಏನು ಕಂಟೆಂಟ್ ಮಾಡ್ತಾರೆ ಅವರು? ದೀಪಿಕಾ ದಾಸ್. ದೀಪಿಕಾ ದಾಸ್. ನೀವು ಈಗ ನಾನು ಬೇಕು ಅಂತ ಬಂದದ್ದಲ್ಲ, ದಾರಿ ತಪ್ಪಿ ಬಂದದ್ದು ಅಂತ ಹೇಳಬೇಕು ನೀವು. ದಯವಿಟ್ಟು ಇದು ಮಾಡ್ಕೊಳಕ್ ಹೋಗ್ಬಿಡಿ, ಹೊರಟೋಗ್ಬಿಡಿ ವಾಪಸ್ಸು. ಇದು ಸರಿಲ್ಲ ಕಣ್ರಿ. ಇದು ಸರಿಲ್ಲ ಅಂತಂದ್ರೆ ಎಲ್ಲ ಆ ಥರ ಜನಗಳು ಬರೋದು ಜಾಸ್ತಿ ಇಲ್ಲಿ. ನೀವು ಇನ್ಫ್ಲೂಯೆನ್ಸರ್ಗಳು ಹೇಳೋ ಥರ ಇನ್ಫ್ಲೂಯೆನ್ಸರ್ ಹೇಳೋದ್ನೆಲ್ಲ ನಂಬೇಡಿ. ಒಳ್ಳೇದು ಹೇಳೋ ಇನ್ಫ್ಲೂಯೆನ್ಸರ್ಸ್ಗಳನ್ನ ಮಾತ್ರ ನಂಬಿ. ನೋಡಿ, ಅದೇ ಅವ್ರಿಗೆ ದುಡ್ಡು ಕೊಡ್ತಾರೆ, ಪ್ರಮೋಷನ್ ಮಾಡ್ತಾರೆ. ಯಾರ ಮನೆ ಹಾಳಾದ್ರೇನು? ನಿಮ್ದು ಟೈಮ್ ಹೋಯ್ತು, ನಿಮ್ದು ಮುಗೀತು. ಅಲ್ಲಿ ಏನೋ ರೆಡ್ ಬಂದಿದೆ. ಬಟ್ ನನ್ಗೆಲ್ಲ ಇದು ರೀಚಾರ್ಜ್ ಮಾಡ್ಕೊಳ್ಳೋದು ಬರಲ್ವಲ್ಲ. ಅಷ್ಟು ಬೇಗ ಮುಗ್ದೋಯ್ತಾ? 25 ರೂಪಾಯಿಗೆ ಮಾಡ್ಕೊಂಡೆ. 36 ಸೆಕೆಂಡ್ಸ್ ಅಂತ ಬಂದಿದೆ ಇವಾಗ. ಅದೇ ಆಸ್ಕ್ ಕಿರಣ್ ಟು ಆಡ್ ಮಿನಿಟ್ಸ್ ಫಾರ್ ಎ ಲಾಂಗರ್ ಕಾಲ್ ಅಂತ ಕಳಿಸಿದ್ದಾರೆ. ಹೌದಾ? ಎಲ್ಲಿ ಇದು ಏನು ವರ್ಕೇ ಆಯ್ತಾ ಅಲ್ಲಪ್ಪ. ನೀವು ಏನು ಓದಿದ್ದೀರಾ ನೀವು? ನಾನು ಬಿಕಾಮ್ ಆಗಿದೆ. ನೋಡಿ, ಬಿಕಾಮ್ ಆಗಿರೋರ್ನೇ ಬಕ್ರಾ ಮಾಡಿದ್ರಲ್ಲ ಇನ್ಫ್ಲೂಯೆನ್ಸರ್ಸ್ ಎಲ್ಲ ಸೇರ್ಕೊಂಡು. ನಾನೇನ್ ಅಂದ್ರೆ ನನ್ಗೇನು ಗೊತ್ತಿಲ್ಲ ಇದ್ರ ಬಗ್ಗೆ, ಜಸ್ಟ್ ಹಂಗೆ ಸುಮ್ಮನೆ ಒಂದು ವಿಸಿಟ್ ಹಾಕೋಣ ಅಂತ ಬಂದೆ ಅಷ್ಟೇ ನಾನು. ಏನು ನನ್ನಂತ ಒಳ್ಳೆ ಹುಡುಗನ್ ಮೀಟ್ ಮಾಡಿದ್ರಿ? ಅಯ್ಯೋ ಮುಗೀತು. ಮುಗೀತು. ನೋಡೋಣ. ಹುಡುಗರು ಅಂತ ಹುಡುಗರು ಇರ್ತಾರ ಅಂದ್ಬಿಟ್ಟು ಹುಡುಗರಿಗೆ ಬೈದ್ರಿ. ಬಟ್ ಆತರ ಒಳ್ಳೆ ಹುಡುಗರು ಇರ್ತಾರ ತಾನೆ? ಒಳ್ಳೆಯವರು ಸಿಗ್ತಾರೆ, ಮತ್ತೆ ಕೆಲವರು ಕೆಟ್ಟವರು ಇರ್ತಾರೆ.
ಏನು ಮಾಡಕ್ ಆಗಲ್ಲ. ಹುಡ್ಗಿರಲ್ಲ ಅಲ್ವಾ ಅಷ್ಟೇ, ಕೆಟ್ಟವರು ಇರ್ತಾರೆ. ಯಾರಪ್ಪ ಕಾಲ್ ಮಾಡಿದ್ದ, ಕಾಲ್ ಮಾಡಿ ವಿಡಿಯೋ ಕಾಲ್ ಮಾಡಿ ಶೋ ತೋರ್ಸಿ ಅಂತ ಅಂದ್ರು. ಆಗ ಅದಕ್ಕೆ ಇಲ್ಲ ನಂಗೆಲ್ಲ ಆಗಲ್ಲ ಅಂತ ಅಂದೆ. ಯಾಕ್ರಿ ನೀವೇ ಹಿಂಗ್ ಅಂತಿದ್ದೀರಾ? ಯಾವ್ದೋ ಐಡಿಂಗ್ ಮಾಡಿದ್ದೆ, ಬೇರೆ ಹುಡ್ಗಿ ಸಿಕ್ಕಿದ್ಲು, ಅವ್ರ ಅನ್ಕೊಂಡ್ ಮಾಡ್ದೆ, ಬೇರೆ ನಿಮಗ್ ಬಂದ್ಬಿಟ್ಟೈತೆ. ಫೋನ್ ಮಾಡಿದ ತಕ್ಷಣನೇ 500 ರೂಪಾಯಿ ಹಾಕಿ ಶೋ ತೋರಿಸ್ತೀನಿ ಅಂತ ಹಂಗೆ ಹಿಂಗೆಲ್ಲ ಇದಾರೆ, ನೀವ್ ಯಾಕ್ರಿ ಹಿಂಗ್ ಅಂತೀರಾ ಅಂತ ಕೇಳ್ತಾನೆ. 500 ರೂಪಾಯಿ ಎಲ್ಲ ಹಾಕ್ತಾರ? ಹಾಕ್ತಾರೆ. ಹೌದಾ?